ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ನಾವು ಊಟ ಮಾಡೋಕ್ಕೆ ಬಂದಿದ್ದೀವಿ. ನಡೆದಿದ್ದೆವು ಏನೇನದು ಅಂತ ಗೊತ್ತಿಲ್ಲ, ಬಟ್ ನಮ್ಮ ಸಾರಿಕರ ಊಟಕ್ಕೆ ರೆಡಿ ಅಲ್ಲ. ಬಟ್ ಒಂದು ಟೇಸ್ಟ್ ಇಲ್ಲ. ಅವು ನೋಡ್ಲಿಕ್ಕೆ ಚಲೋ, ಅವು ಅರೇಂಜ್ ಮಾಡಿ ಇಡ್ಲಿಕ್ಕೆ ಪ್ಲೇಟ್ನಾಗ ಇಟ್ಟಿಂದ ಚಲೋ ಅಷ್ಟೇ. ತಿನ್ಲಿಕ್ಕೆ ಏನು ಚಲೋ ಇಲ್ಲ. ಒಂದು ಉಪ್ಪಿಲ್ಲ, ಖಾರ ಇಲ್ಲ, ಏನು ಬಿ ಇಲ್ಲ. ಏನಪ್ಪ ನನಗೆ ಒಂದು ಅರ್ಥ ಆಗ್ಲತ್ತಿಲ್ಲ. ಇಲ್ಲಿ ರೆಸಾರ್ಟಿಗೆ ಯಾಕೆ ಬಂದೀನಿ ಅಂತ ನನಗೆ ಅರ್ಥ ಆಗ್ಲತ್ತಿಲ್ಲ. ಇಲ್ಲಿ ತನಕ ರೆಸಾರ್ಟಿಗೆ ಬಂದು ಏನು ಮಾಡ್ಬೇಕಂತ ಭೀ ನನಗೆ ಅರ್ಥ ಆಗ್ಲತ್ತಿಲ್ಲ. ಸೊ ಅಫ್ಸೋಸ್ 80,000 ರೂಪಾಯಿ ನೀರಾಗ ನೋಡ್ತೀನಿ ಒಳಗೆ ಏನೇನದ ಅಂತ. ಏನಿಲ್ಲ, ಖಾಲಿ ಬರೀ ಅದು ಏನಂತಾರೆ ಸ್ವೀಟ್ಸು, ಪೇಸ್ಟ್ರೀಸು ಅಂಥವು ತಿಂದೇನೆ ಬದುಕಬೇಕಾಗ್ತದೆ. ನಮ್ಮ ಮಮ್ಮಿ ಅಂತೂ ಏನೋ ತಿನ್ನತ್ತಿಲ್ಲ. ಅವು ನೋಡೇನೆ ಏನು ವಿಚಿತ್ರವಪ್ಪ ಊಟಗಳು. ನೋಡ್ತೀನಿ, ತೋರಿಸ್ತೀನಿ ಇದ್ರಿಗೆ ಈಗ ಒಂದೊಂದು ಸ್ವಲ್ಪ. ನಮ್ಮ ಹುಡುಗಿಯರೆಲ್ಲ ಫೋಟೋ ತೆಗೆದ ಒಂದು ಸ್ಪಾಟ್ ಹುಡುಕ್ಲತ್ತಾರ, ಬಟ್ ಎಲ್ಲೂ ಸಿಗ್ಲತ್ತಿಲ್ಲ. ಆಲ್ರೆಡಿ ಕತ್ಲಾಗ್ಯದ, ಅವ್ರು ಫೋಟೋ ತೆಗೆಸ್ಕೊಳ್ಳೋದ, ಎಲ್ಲೂ ಲೈಟ್ಸ್ ಇಲ್ಲ. ಆ್ಯಂಡ್ ಭಾಳ ಒಂದು ಕೈಂಡ್ ಆಫ್ ಜನರಲ್ ಅದಾರ. ಬಟ್ ಚಲೋ ಅದ. ಇಲ್ಲಿ ನಮ್ಮ ಸಾರಿಕಾ ಅವರೆಲ್ಲ ಹೇಳತ್ತಾರ ಏನೋ ಭಾಳ ಚಲೋ ಅದ, ಡೆಸರ್ಟ್ಸ್ ಎಲ್ಲ ಭಾಳ ಚಲೋ ಅದ, ಟೇಸ್ಟಿ ಅದ ಅಂತ. ಸೊ ನೋಡಿ ಹೋಗಮ್ ಜಲ್ದಿ ಅಂಥೇಳಿ ನೋಡೋಕೆ ಹೋಗಿನಿ ನಾನು. ಅಲ್ಲಿ ಹೋದರೆ ಎಲ್ಲ ಇತ್ತು, ಚಲೋ ಇತ್ತು. ಬಟ್ ಏನೋ ತಿನ್ಬೇಕಂತ ಅನಿಸಿಲ್ಲ, ನೂಡಲ್ಸ್ ತಿನ್ಬೇಕಂತ ಅನ್ಸತ್ತಿತ್ತು. ನೋಡಿದ್ರೆ ತಿನ್ನೋಕ್ಕಾಗಿಲ್ಲ. ಊಟಕ್ಕೆ ಟೇಸ್ಟ್ ಇತ್ತು. ಚಿಕನ್ ನೂಡಲ್ಸ್ ಹಾಕೊಂಡು ಒಂದು ಸ್ವಲ್ಪ ಪಿಕ್ಕಲ್ ಹಾಕೊಂಡು ಮಮ್ಮಿ ತಿನ್ನೋಕೆ ಬಿಡಲ್ಲಪ್ಪ ನನಗೆ. ಫ್ರೈಡ್ ಚಿಕನ್ ಇರ್ತದಲ್ಲ, ರೋಟಿ ಥರ ಹಿಂಗೆ ನೋಡ್ರಿ, ಯಾರು ಫಿಶ್. ಅದಕ್ಕೆ ನಮ್ಮ ಅಮ್ಮ ತಿಂತೀನಿ. ಪನ್ನೀರ್ ರೆಸಿಪಿ ಪನ್ನೀರ್ ಹಾಕೊಂಡು ಅದಕ್ಕೆ ಕೇಳಿದ್ವಿ, ನೀಟಾಗಿ ಚಲೋ ಇತ್ತು. ಲಾರ್ಜರ್ ಪಾಸ್ತಾ ಇತ್ತು ನನ್ನ ಫೇವ್ರೇಟ್, ಅದು ಹಾಕೊಂಡು ಬೈದ್ರು. ಅದನ್ನ ಬೈಸ್ಕೊಂಬಮ್ಮ ಅದಕ್ಕೆ ತಿಂದು ಎಲ್ಲ ಸಾಯ್ಬೇಕು. ರೋಗ ಈ ಥರ ಏನು ಮಾಡೋಕ್ಕಾಗಲ್ಲ. ಅದು ತಿನ್ಬಾರ್ದು ಅಂತ, ಬಟ್ ಎಲ್ಲ ತಿನ್ಬೇಕು. ವಿರಷ್ಟು ಆಯಿತು. ಸಾಕು ನೋಡಮ್ಮ ಅಂತಲ್ಲಿ ಆಯಿತು. ಇದೇನು ಸಾಫ್ಟ್ ರೋಲ್ ಅಂತ ತೊಗೊಂಡೆ. ನನಗೆ ಒಳಗೆ ಎಂದು ಚಿಕನ್ ವೆಜ್ಜಿ ಎಂದು ಇಡ್ತಿದ್ದೇನೆ ಅಂತ, ಬಟ್ ಅದ್ರಾಗೇನೂ ಇರಲಿಲ್ಲ. ಇಲ್ಲಿ ನೋಡ್ರಿ ಬಾಲ್ ಕೌಂಟ್ರ್ ಕೈಂಡು ಎಲ್ಲ ಚಿಂಗ್ಸ್ ಇದಾವೆ, ವೋಡ್ಕಾ, ಎಲ್ಲ ಬಟ್ ನಮ್ಮಲ್ಲಿ ಯಾವುದೇ ಐಟಗಳಿರಲ್ಲ. ಇಲ್ಲಿ ವೈಟ್ ಸಾಸ್ ಪಾಸ್ತಾ, ಇದೇನೋ ಸಾಸ್ ಅಂತ ಅದು ತೊಗೊಂಡಿನಿ. ಆ್ಯಂಡ್ ಸಾಫ್ಟ್ ರೋಲ್ ಅಂತ, ಚಿಕನ್ ನಗ್ಗೆಟ್ಸ್, ಪನ್ನೀರ್ ಚೂರಿ ಸಂತರ. ಇದೇನೋ ಕಿಮ್ಚಿ ಸಲಾಡ್ ಅಂತ ತೊಗೊಂಡಿನಿ. ಹೆಂಗದಂತ ಗೊತ್ತಿಲ್ಲ, ಐ ಟ್ರೈ ದಿಸ್. ಏನೋ ತಿನ್ನೋಕ್ಕಾಗ್ಲತ್ತಿಲ್ಲ ಅದೆಲ್ಲ. ಹಾಯ್, ಗುಡ್ ಮಾರ್ನಿಂಗ್ ಎಷ್ಟು ಚಲೋ ಅದ ನೋಡ್ರಿ. ಮಂಜೆಲ್ಲ ಚಲೋ ಬಿತ್ತದ, ಎಲ್ಲ ಕಡೆ ಮಂಜು ಆ್ಯಂಡ್ ಬರ್ಡ್ ಸೌಂಡ್ ಚಲೋ ಅದ. ಈಗ ನಾವು ರೆಡಿಯಾಗಿ ಇಲ್ಲೊಂದು ಚರ್ಚ್ ಅದ, ಆ ಚರ್ಚಿಗೆ ಹೋಗ್ತೀನಿ. ಈಗ ನಾನು ಚರ್ಚಿಗೆ ಹೋಗ್ಲತ್ತೀನಿ. ಎಲ್ಲ ಕಡೆ ಮಂಜು, ಮಾರ್ನಿಂಗ್ ಪ್ರಶಾಂತವಾಗಿ ಇರೋ ಪ್ಲೇಸು. ಹಿಂಗೆ ಎಲ್ಲರೂ ಹೋಗಿ ಒಬ್ಬರೇ ಇರಬೇಕು, ನಾವು ಎಂಜಾಯ್ ಮಾಡಬೇಕು ಅಂದ್ರೆ ಇಂಥ ಪ್ಲೇಸಿಗೆ ಬಂದು ಪ್ರಶಾಂತವಾಗಿ ಒಬ್ಬರೇ ಇರ್ಬೋದು ನೋಡಿರಿ. ಯಾವ ಕಿಟಿ ಇಲ್ಲ, ಏನಿಲ್ಲ. ಯಾವಾಗಲೂ ಒಬ್ಬಾಕಿನೇ ಇರ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಹಿಂಗೆ ಮಾರ್ನಿಂಗ್ ವಾಕಿಗೆಲ್ಲ ಒಬ್ಬರೇ ಬಂದಾಗ ಚಲೋ ಅನ್ನಿಸ್ತದೆ ಈ ವಾತಾವರಣದಾಗೆಲ್ಲ. ನೋಡಮ್ಮ ಒಳಗೆ ಯಾರು ಅಂತ. ಒಳಗೆಲ್ಲರೂ ಇದ್ದರು, ಪ್ರೇಯರೆಲ್ಲ ಮಾಡ್ಕೊಳ್ಳೋದಿತ್ತು. ನಾವು ಒಂದು ಸ್ವಲ್ಪ ಹೊತ್ತು ಕುಂತು ಜಪ ಮಾಡ್ಕೊಂಡು ಥೋಡೆ ಹಾಗೆ ಕುಂತೆವು. ಎಲ್ಲ ಎಂಜಾಯ್ ಮಾಡಿಕೊಂಡು ಅಷ್ಟೊತ್ತರಾಗೆ ನಮ್ಮ ಮಮ್ಮಿ ಕಾಲ್ ಮಾಡಿದ್ರು ನಾಷ್ಟಕ್ಕೆ ಹೋಗಮಂತ ಬಂದೆವು. ನಾಷ್ಟ ಮಾಡೋಕ್ಕೆ ಎಲ್ಲ ಇತ್ತು, ನಮ್ಮದು ಇಡ್ಲಿ, ದೋಸೆ, ಪೂರಿ, ವಡೆ ಎಲ್ಲ ಇತ್ತು. ಬಟ್ ನಾವು
ನಮ್ಮದು ಊಟ ಪ್ರಿಪೇರ್ ಮಾಡಿದೆವು, ನಮ್ಮ ನಾಷ್ಟ ಸೊ ಮಾಡಿಕೊಂಡೆವು. ನಾಷ್ಟ ಮಾಡ್ಕೊಂಡು ಕೂಡೋಷ್ಟೊತ್ತಿಗೆ ನಮ್ಮದು ಹೊರಡೋ ಟೈಮ್ ಆಗಿತ್ತು. ರೂಮಿಗೆ ಬಂದು ಎಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ಒಂದು ಸಲ ರೂಮ್ಸ್ ಎಲ್ಲ ಚೆಕ್ ಮಾಡಿ ಹೊರಟೆವು. ಆ್ಯಂಡ್ ಇಲ್ಲೇ ನಿಯರ್ ಬೈ ಎಲ್ಲೋ ವಾಟರ್ಫಾಲ್ ಅದ ಅಂತ ಅಲ್ಲಿಗೆ ಹೋಗಮೆ ಅಂತ ಅಂದ್ಕೊಂಡಿದ್ದೆವು. ಇನ್ನು ಹೋಗ್ತಾ ಏನಾಗ್ತದೋ ಗೊತ್ತಿಲ್ಲ, ಯಾರ ಮೂಡ್ ಚೇಂಜ್ ಆಗ್ತದೋ ಅಂತ ಗೊತ್ತಿಲ್ಲ. ಸೊ ಏನೋ ಹಂಗೆ ಅಂದ್ಕೊಂಡ್ರೆ ಹೊರಟಿದ್ದೆವು, ನೋಡೋಣ ಏನಾಗ್ತದೆ ಅಂತ. ಬಗ್ಗಿ ಬಂದು ನಿಂತಿದ. ಸೊ ಹೋಗ್ತೇವೆ ಈಗ, ಇವ್ರಿಗೆ ಬಿಟ್ಟು ಹೋಗ್ತೇವೆ. ಇವರಿಬ್ಬರು ಭಾಳ ಗೋ ಮಾಡ್ಲತ್ತಾರೆ, ನೋಡಿ ಹಿಂಗ್ಲದಕ್ಕತ್ತಾರ. ವಯಸ್ಸು ನಾವೀಗ ಹೊರಟಿದ್ದೀವಿ, ಹೋಗ್ಲತ್ತಿದ್ದೀವಿ ಈಗ. ಆಯ್ತು, ಎಲ್ಲ ಆಗ್ಯದ, ಜಾತ್ರೆ ಎಲ್ಲ ಆಯಿತು. ನೋಡು ಕೂಡ್ತೀನಿ. ಮೇಲ್ಗೇಟಿಂದ ರೈಟ್ ತಗೊಂಬಿಡಿ, ರೋಡ್ ಚೆನ್ನಾಗಿದೆ. ನಾವೆಲ್ಲ ಅಷ್ಟೊತ್ತಲ್ಲೇ ಬ್ಯಾಂಗ್ಳೂರ್ ಬಂತು. ಮನೆಗೆ ರೀಚ್ ಆಗಿದ್ದೆವು. ಹೀಗೆ ಮನೆಗೇನು ರೀಚ್ ಆಗಿಲ್ಲ, ಇನ್ನೂ ಸ್ಟಿಲ್ ಪಾರ್ಕಿಂಗ್ನಾಗಿದ್ದೆವು. ಭಾಳ ಟಯರ್ಡ್ ಆಯ್ತಪ್ಪ ಕುಂತು ರೀ. ಅಲ್ಲ ವಿನ್ಸಿ, ಅಲ್ಲಿ ಎಕ್ಸೈಟ್ಮೆಂಟು ಎಂಜಾಯ್ಮೆಂಟ್ ಹೆಂಗಾರ ಇರಲಿ, ಮನೆಗೆ ವಾಪಸ್ ಬರುವಾಗ ಏನು ಟಯರ್ಡ್ ಆಗ್ತದಲ್ಲ, ಹಾರಿಬಲ್ ಇರ್ತದೆ. ಹೋಗಮ್ಮ ಮನೆಗೆ ಹೋಗಿ ಫ್ರೆಶನ್ ಅಪ್ ಆಗಿ. ಈ ವಿಡಿಯೋಸು ವ್ಲಾಗ್ಸು ಎಲ್ಲ ಮಾಡೋದ್ರೊಳಗೆ ನಾ ಪ್ರೋ ಇಲ್ಲ, ನಂಗೆ ಎಡಿಟು ಮಾಡೋಕ್ಕೆ ಬರೋಲ್ಲ. ಸೊ ಹೆಂಗದ ಹಂಗೆ ಹಾಕ್ಲತ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.